ಎಲ್ರಿಗೂ ನಮಸ್ಕಾರ. ಇವತ್ತಿನ ಟಾಪಿಕ್ ಅಂತ ಏನೂ ಇಲ್ಲ. ಯೂಶುವಲಾಗಿ ಸುಮಾರಷ್ಟು ಜನ ನಿಮ್ಮ ಪ್ರೆಗ್ನೆನ್ಸಿ ಜರ್ನಿ ಹೇಳಿ, ನಿಮ್ಮ ಪ್ರೆಗ್ನೆನ್ಸಿ ಸ್ಟೋರಿ ಹೇಳಿ ಅಂತೆಲ್ಲ ಕೇಳ್ತಾ ಇದ್ದು. ಸೊ ಹಾಗಾಗಿನೇ ಇವತ್ತಿನ ವಿಡಿಯೋ. ಸುಮಾರಷ್ಟು ಎಲ್ಲ ಡಿಫ್ರೆಂಟ್ ವೆರೈಟಿ ಆಫ್ ಮೆಡಿಸಿನ್ಸ್ನ ಟ್ರೈ ಮಾಡಿದ್ದೀನಿ. ಅಂದರೆ ಆಯುರ್ವೇದಿಕ್ ಆಗಿರ್ಬೋದು, ಹೋಮಿಯೋಪತಿಕ್ ಆಗಿರಬಹುದು, ದೇವಸ್ಥಾನಕ್ಕೆ ಹೋಗೋದಾಗಿರ್ಬೋದು, ಅಶ್ವತ್ಥಕಟ್ಟೆಗೆ ಹೋಗೋದಾಗಿರ್ಬೋದು, ದಾನ ಧರ್ಮ ಮಾಡೋದ್ರಿಂದ ಹಿಡಿದು ಯಾರ್ಯಾರು ಏನು ಹೇಳಿದ್ದಾರೆ ಯಾವುದೂ ಇಲ್ಲ ಅಂತ ಅಂದಿರ ಯಾರು ಏನು ಹೇಳಿದ್ರು ಎಲ್ಲನೂ ಮಾಡಿದ್ದೀನಿ. ಓಕೆ, ಹಾಗೆ ಒಬ್ಬರು ನನ್ನ ಫ್ರೆಂಡ್ ಒಬ್ಬರು, ಇವರು ತುಂಬ ಫೇಮಸ್ ಡಾಕ್ಟ್ರು, ಅವ್ರ ಹತ್ರ ಹೋಗು, ಅವರು ತುಂಬ ಅಂದರೆ ತುಂಬಾ ಫೇಮಸ್ಸು ಬೆಂಗಳೂರಲ್ಲಿ. ಅವರು ಎಷ್ಟೊಂದು ಅವಾರ್ಡ್ಸ್ ಎಲ್ಲ ಸಿಕ್ಕಿದೆ, ಅವ್ರದ್ದು ಸಕ್ಸಸ್ ಪರ್ಸೆಂಟೇಜ್ ಕೂಡ ತುಂಬ ಜಾಸ್ತಿ ಇದೆ. ನಿಮ್ಗೆ ಅವ್ರು ಖಂಡಿತವಾಗ್ಲೂ ಗೈಡ್ ಮಾಡ್ತಾರೆ. ಅವ್ರದ್ದು ಗೋಲ್ಡನ್ ಹ್ಯಾಂಡ್ಸು ನಿನಗೆ ಪಕ್ಕ ಆಗೇ ಆಗುತ್ತೆ ಅಂತೆಲ್ಲ ಹೇಳಿದ್ರು. ಓಕೆ ಸರಿ ಅಂತ ಹೇಳಿ ಇದು ಒಂದು ನಂಗೆ ಭಾಳ ಮಾಡ್ತಾಯಿದ್ದು. ಓಕೆ, ಇವ್ರು ಸರಿ ಅಂತ ನಮ್ಮ ಪ್ರಕಾರ ನನಗೆ ಯಾರೋ ಒಬ್ಬರು ಸರಿ ಅನ್ನಿಸ್ತಾರೆ. ಓಕೆ, ಇನ್ನೊಬ್ಬರ ಪ್ರಕಾರ ಅವ್ರು ತಪ್ಪಂತ ಅನ್ನಿಸ್ಬೋದು. ಸೊ ನಮ್ಮ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಯಾರು ಸರಿ ಅನ್ನಿಸ್ತಾರೆ ಅವ್ರನ್ನ ಅಪ್ರೋಚ್ ಮಾಡ್ತೀವಲ್ವ. ಬಟ್ ನಾನು ಹಾಗೆಲ್ಲ ಯಾರ್ಯಾರೆಲ್ಲ ಅವ್ರು ಚೆನ್ನಾಗಿದ್ದಾರೆ, ಈ ಡಾಕ್ಟ್ರ್ ಚೆನ್ನಾಗಿದ್ದಾರೆ, ಈ ಡಾಕ್ಟ್ರ್ ಚೆನ್ನಾಗಿದ್ದಾರೆ ಅಂತಂದ ತಕ್ಷಣ ಯಾರ ಹತ್ರ ತೊಗೊತಾ ಇದ್ದಿದೆ ಅದನ್ನು ಬಿಡ್ತಾ ಇದ್ದೆ, ಅವ್ರ ಹತ್ರ ಹೋಗ್ತಾ ಇದ್ದೆ. ಸೊ ಈ ಥರ ಮಾಡಿದವಾಗ ಡಾಕ್ಟರ್ಸಿಗೆ ಹಿಸ್ಟ್ರಿ ಅನ್ನೋದು ಸರಿಯಾಗಿ ಗೊತ್ತಿರೋದಿಲ್ಲ. ಸೊ ಎಲ್ಲನೂ ಸ್ಕ್ರ್ಯಾಚಿಂದ ಸ್ಟಾರ್ಟ್ ಮಾಡ್ತಾರೆ. ಅದನ್ನು ಮಾಡಿಬಿಡಿ ಫಸ್ಟ್ ಆಫ್ ಆಲ್. ಓಕೆ, ಈಗ ನನ್ನ ಸ್ಟೋರಿ ಬರೋಣ. ನನ್ನ ಫ್ರೆಂಡ್ ಹೇಳಿದ್ದು ಅಂತ ಆ ಡಾಕ್ಟರ್ ಹತ್ರ ಹೋದ್ವಿ. ಸೊ ಅವರು ಫಸ್ಟ್ ಮಾಡಿದ್ದು HSG ಟೆಸ್ಟ್ ಮಾಡಿದರು. ಆಯಿತಾ, ನನಗೆ ಅಲ್ಲಿವರೆಗೂ HSG ಟೆಸ್ಟೇ ಮಾಡಿಸಿರಲಿಲ್ಲ. ಲ್ಯಾಪ್ರೋಸ್ಕೋಪಿ ಮಾಡಿದರು. ಲ್ಯಾಪ್ರೋಸ್ಕೋಪಿ ಥ್ರೂನೇ ನನ್ನ ಟ್ಯೂಬ್ಸು, ಯೂಟ್ರಸ್ಸು ಎಲ್ಲ ಹೇಗಿದೆ ಏನು ಅಂತೆಲ್ಲ ನೋಡಿದರು ಹಿಂದಿನ ಡಾಕ್ಟ್ರು ಒಬ್ಬರು. ಆಯಿತಾ, ಆದರೆ HSG ಮಾಡಿರಲಿಲ್ಲ. ಈ ಡಾಕ್ಟರ್ ಫಸ್ಟು HSG ಮಾಡಿಸಿದ್ರು. ಆ್ಯಂಡ್ HSG ಮಾಡಿಸಿದಾದಮೇಲೆ ಅದೇ ಸೈಕಲಲ್ಲಿ, ಅದೇ ತಿಂಗಳಲ್ಲಿ ಫಾಲಿಕ್ಯುಲರ್ ಸ್ಟಡಿ ಮಾಡಿಸಿದ್ರು. ಸೊ ಎಗ್ ಗ್ರೋತ್ 13 and 14 ಸೆಂಟಿಮೀಟರ್ಸ್ ರೀಚ್ ಆಗಿತ್ತು. ಸೊ 13 and 14 ರೀಚ್ ಆಗಿದೆ ಅಲ್ಲ, ಇನ್ನೊಂದು 2 days ಬಿಟ್ಟು ಬನ್ನಿ, ನಾನು ಟ್ರಿಗರ್ ಶಾಟ್ ಕೊಡ್ತೀನಿ. ಆ್ಯಂಡ್ ಓವ್ಯುಲೇಷನ್ ಆಗುತ್ತೆ. ನಿಮಗೆ PCOD ಇರೋದ್ರಿಂದ ಅದೇ ನಿಮ್ಮ ಪ್ರಾಬ್ಲಮ್, ಓವ್ಯುಲೇಷನ್ ಆಗದೆ ಇರೋದೇ ನಿಮ್ಮ ಪ್ರಾಬ್ಲಮ್. ಓಕೆ, ಟ್ರಿಗರ್ ಶಾಟ್ ಕೊಡ್ತೀನಿ, ಓವ್ಯುಲೇಷನ್ ಆಗುತ್ತೆ, ದೆನ್ ಯು ಕ್ಯಾನ್ ಟ್ರೈ ಅಂತಂತೇಳಿ ಹೇಳಿದ್ರು. ಸರಿ ಅಂತಂತ ಹೇಳಿ ಇವತ್ತು ಅರೌಂಡ್ 13 ಸೆಂಟಿಮೀಟರ್ ಇದೆ. ಓಕೆ, ನೆಕ್ಸ್ಟ್ 2 days ಬಿಟ್ಟು ಹೋದರೆ ನನ್ನ ಎಗ್ಸ್ ಎಲ್ಲ ಶ್ರಿಂಕ್ ಆಗಿಬಿಟ್ಟಿದೆ. 13 ಸೆಂಟಿಮೀಟರ್ ಎದ್ದಿದ್ದು ಎಗ್ಸು 2 days ಬಿಟ್ಟು ಆದಮೇಲೆ 1 mm ಆದರೂ ಜಾಸ್ತಿ ಆಗಿದೆ, ಇಲ್ಲ 1.5 mm, ಇಲ್ಲ 2 mm ಜಾಸ್ತಿ ಆಗಿದೆ ಅಂತಂತಂದರೆ ಒಂದು 13 mm ಇರೋಂತಹ ಎಗ್ ಸೈಜು 14 or 15 mm ಆದರೂ ರೀಚ್ ಆಗಬೇಕಾ? ಉಲ್ಟಾ ಶ್ರಿಂಕ್ ಆಗಿ 10 mm 11 mm ಆಗಿದೆ. ಓಕೆ, ನಾನು ಏನಪ್ಪ ಇದು ಹಿಂಗೆ ಉಲ್ಟಾ ಬಂದಿದೆ ಅಂತಂತ ಹೇಳಿ ಹೆದರ್ಕೊಂಡೆ. ಹೋದ್ರು ನನಗೆ ಅಷ್ಟೊಂದು ಅವಾಗ ಇದಿರಲಿಲ್ಲ, ಅನಲೈಸ್ ಎಲ್ಲ ಮಾಡ್ತಾ ಇರಲಿಲ್ಲ, ಗೊತ್ತಿರಲಿಲ್ಲ. ಡಾಕ್ಟರ್ಸೇ ನೋಡ್ತಾ ಇದ್ರು, ಅವ್ರು ಏನು ಹೇಳ್ತಾಯಿದ್ರು ಅಷ್ಟೇ ಕೇಳಿಸ್ಕೊತಾ ಇದ್ವಿ, ಏನೂ ಅರ್ಥ ಆಗ್ತಿರ್ಲಿಲ್ಲ. ಸರಿ, ಡಾಕ್ಟರ್ಸ್ ಏನಂತ ಹೇಳಿದ್ರು, ರಿಪೋರ್ಟ್ ನೋಡಿದ್ರು. ನೋಡಿಬಿಟ್ಟು ನಿಮ್ಮ ಎಗ್ಸ್ ಎಲ್ಲ ಶ್ರಿಂಕ್ ಆಗ್ತಾ ಇದೆ ರೀ ಅಂತಂತ ಹೇಳಿ ಅವ್ರು ಹೇಳಿದ ಮೇಲೇ ನನಗೆ ಗೊತ್ತಾಗಿದ್ದು. ನನ್ನ ಹತ್ರನೇ ಇದೆ ರಿಪೋರ್ಟ್ಸು, ಬಟ್ ನಾನು ಅಷ್ಟು ನೋಡಲಿಲ್ಲ. ಓಕೆ, ಅದು ಶ್ರಿಂಕ್ ಆಗಿದೆ ಅಂತಂತ ಹೇಳಿ ಹೇಳಿದ್ರು. ಸೊ ಶ್ರಿಂಕ್ ಆಗಿದೆ ಅಂಥೇಳಿ ಪರವಾಗಿಲ್ಲ, ಫಾಲಿಕಲ್ ಶ್ರಿಂಕ್ ಆಗಿರುತ್ತೆ, ಒಳಗಡೆ ಎಗ್ ಚೆನ್ನಾಗೇ ಇರುತ್ತೆ, ಡೋಂಟ್ ವರಿ, ನಾನು ಟ್ರಿಗರ್ ಶಾಟ್ ಕೊಡ್ತೀನಿ ನೋಡೋಣ ಅಂತಂತಂದು. ಸರಿ, ಟ್ರಿಗರ್ ಶಾಟ್ ಕೊಟ್ಟರು. ಆ್ಯಂಡ್ ಓವ್ಯುಲೇಷನ್ ಕೂಡ ಆಗಿದೆ. ಆ್ಯಂಡ್ ನಾನು ಅದೇ ತಿಂಗಳಲ್ಲಿ ಕನ್ಸೀವ್ ಕೂಡ ಆದೆ. ಇದಕ್ಕೇನಂತ ಹೇಳ್ಬೋದು, ಮಿರಾಕಲ್ ಅಂತ ಹೇಳ್ತೀರಾ, ಏನು ಹೇಳ್ತೀರಾ ನೋಡಿ. ಓಕೆ, ಕನ್ಸೀವ್ ಆದೆ. ಕನ್ಸೀವ್ ಆದಮೇಲೆ ಕನ್ಫರ್ಮ್ ಆಯಿತು. ಆ್ಯಂಡ್ ಐ ವಾಸ್ ಆನ್ ಮೂನ್, ಅಥವಾ ಕ್ಲೌಡ್ಸ್ ಅಂತಂದ್ರೆ ಹಾಗೆ ಫುಲ್ ಎಲ್ಲರಿಗೂ ಡಂಗೂರ ಹೇಳಿದ್ದೆ 8 ವರ್ಷ ಆದಮೇಲೆ ಕನ್ಸೀವ್ ಆಗಿದ್ದು, 7 years ಆದಮೇಲೆ ಕನ್ಸೀವ್ ಆಗಿದ್ದು. ಸೊ ಎಲ್ಲರ ಹತ್ರನೂ ಹೇಳಿದ್ದು, ಊರಿಗೆಲ್ಲ ಹೇಳಿದ್ದು, ಫ್ರೆಂಡ್ಸ್ ಹತ್ರ ಹೇಳಿದ್ದು, ಏನು ಎಲ್ಲೆಲ್ಲಿ ನನಗೆ ಯಾರು ಗೊತ್ತಿದ್ದಾರೆ ಎಲ್ಲರಿಗೂ ಹೇಳಿದ್ದೀನಿ. ಆಯಿತಾ, ಫುಲ್ಲು. ಆ್ಯಂಡ್ ಅದಾದಮೇಲೆ ಮಧ್ಯದಲ್ಲಿ 2.5 months ಆರ್ 2.5 months ಅಲ್ಲ, 1.5 ತಿಂಗಳಾಗಿರ್ಬೇಕೇನೋ, ಆವಾಗ ಸಬ್ಕ್ರಾನಿಕ್ ಹೆಮಟೋಮಾ ಆಯಿತು. ಸೊ ಫುಲ್ ಎಲ್ಲ ಬ್ಲೀಡಿಂಗ್ ಎಲ್ಲ ಆಯಿತು. ಡಾಕ್ಟ್ರ್ ಹತ್ರ ಹೋದ್ವಿ, ಮತ್ತು ಮೆಡಿಸಿನ್ ಕೊಟ್ಟರು. ಅದು ಸ್ಟಾಪ್ ಆಯಿತು, ಬ್ಲೀಡಿಂಗ್ ಸ್ಟಾಪ್ ಆಯಿತು. ನನಗೆ ಹಾಗಂದರೆ ಏನು ಅನ್ನೋದು ಸಹಿತ ಗೊತ್ತಿಲ್ಲ, ಲಿಟ್ರಲಿ ಇದು ಬ್ಲೀಡಿಂಗ್ ಆಗ್ತಾಯಿತ್ತು, ಸ್ಟಾಪ್ ಆಯಿತು, ಮಗು ಸೇಫ್ ಆಗಿದೆ ಅಂತ ಹೇಳಿದ್ರು. ಓಕೆ ಅಂತ ಅಂದ್ಕೊಂಡು ಸುಮ್ಮನೆ ಅದೇ. ಆಮೇಲೆ 5th monthವರೆಗೂ ಬಂತು. 5th month ಸ್ಟಾರ್ಟಿಂಗಲ್ಲಿ ಮನೆಯಲ್ಲೇ ಇದ್ದೀನಿ. ಆಯಿತಾ, ಆಲ್ ಆಫ್ ಸಡನ್ ಹೊಟ್ಟೆನಲ್ಲಿ ಮೇಲ್ಗಡೆಯಿಂದ ಏನೋ ಕಳ್ಸ್ಕೊಂಡು ಬಿದ್ದೋ ಥರ ಗೊತ್ತಾಯಿತು. ಟಪ್ ಅಂತ ಅನ್ನಿಸ್ತು ಒಳಗಡೆ. ಇಲ್ಲಿದ್ದು ಹಿಂಗೆ ಬಿದ್ದರೆ ಹೆಂಗೆ ಗೊತ್ತಾಗುತ್ತಲ್ಲ, ಹಾಗೆ ಹೊಟ್ಟೆನಲ್ಲಿ ಹಿಂಗೆ ಟಪ್ ಅಂತ ಬಿದ್ದಿದ್ದು ಗೊತ್ತಾಯಿತು ಅಷ್ಟೇ. ಅದಾದಮೇಲಿಂದ ಬ್ಲೀಡಿಂಗ್ ಸ್ಟಾರ್ಟ್ ಆಯಿತು, ಕ್ಲಾಟ್ಸ್ ಎಲ್ಲ ಆಚೆ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಈ ಡಾಕ್ಟ್ರ್ ಹಾಸ್ಪಿಟಲಿಗೂ ನಮ್ಮ ಮನೆ ಇರೋದಕ್ಕೂ ನಾವು ಕಾರಲ್ಲೇ ಬಂದ್ರೂ 1 ಗಂಟೆ ಮೇಲಾಗುತ್ತೆ. ಓಕೆ, ಸೊ ಅಷ್ಟು ದೂರ ಟ್ರಾವೆಲ್ ಮಾಡಿ ಬರೋ ಅಷ್ಟೊತ್ತಿಗೆ, ಕ್ಯಾಬಲ್ಲಿ ನಾವು ಬರೋ ಅಷ್ಟೊತ್ತಿಗೆ, ಕ್ಯಾಬಲ್ಲಿ
ಸೀಟೆಲ್ಲ ರೆಡ್ ಆಗಿತ್ತು, ಅಲ್ಲೆಲ್ಲ ಬ್ಲೀಡಿಂಗ್ ಆಗಿತ್ತು. ಪಾಪ ಡ್ರೈವರ್ ಏನೂ ಅನ್ನಲಿಲ್ಲ. ನನ್ನ ಕಂಡ ಅದನ್ನು ಒರೆಸ್ತಾ ಇದ್ದರು. ನಂಗೆ ನಿಂತ್ಕೊಳ್ಳೋದಕ್ಕೆ ಆಗ್ತಾಯಿರಲಿಲ್ಲ. ಹೋದೆ, ಡಾಕ್ಟರ್ ಇಲ್ಲ, ಇದು ನಿಂದ್ರಲ್ಲ ಅಂತಂತಂದರು. ಆಯಿತು, ಬೆಡ್ ಮೇಲೆ ಮಲಸಿದ್ರು, ಮೆಡಿಸಿನ್ ಕೊಟ್ಟರು. ಹಿಂಗೆ ಕಾಲ ಮೇಲೆ ಮಲಗಿಸ್ಬಿಟ್ಟಿದ್ದಾರೆ. ಏನಾಗ್ತಾಯಿದೆ, ಏನು ಮಾಡ್ತಿದ್ದಾರೆ, ಏನು ಆಗುತ್ತೆ, ಏನೂ ಇಲ್ಲ. ಸರಿ, ಮೆಡಿಸಿನ್ ಕೊಟ್ಟರು, ಮಗುನ ತೆಗೆದ್ರು. ಆಯಿತಾ, ಇಲ್ಲಿದ್ದವಳು ದಬ್ಬತ್ತ ಬಿದ್ದೆ. ಓಕೆ, ಆಯಿತು, ಅಲ್ಲಿಗೆ ಬಂದು ಅಧ್ಯಾಯ ಮುಗೀತು. ಅವ್ರ ಅವ್ರಿಗೆ ಎಷ್ಟು ಒಳ್ಳೆ ಹೆಸರಿದೆ, ಹಾಸ್ಪಿಟಲ್ ಅಷ್ಟು ಖರಾಬ್ ಮಾಡಿ ಇಟ್ಕೊಂಡಿದ್ದಾರೆ. ಅಂದರೆ OT ಎಷ್ಟು ಹೊಲಸು ಇಟ್ಕೊಂಡಿದ್ರು ಅಂತಂತಂದರೆ, ಏನು ಹೈಜೀನ್ ಇಲ್ಲ, ಏನಿಲ್ಲ, ಭಾರಿ ವರ್ಸ್ಟ್ ಕಂಡೀಷನ್ನಲ್ಲಿ OT ಇದ್ದಿದ್ದು. ಆಮೇಲೆ ಅವ್ರು ನನಗೆ ಒಂದು ಸತಿ ಟಚ್ ಕೂಡ ಮಾಡಿಲ್ಲ. ಶಿ ಡಿಡ್ಂಟ್ ಇವನ್ ಟಚ್ ಮೀ. ಒಂದು ಸತಿ ಟಚ್ ಮಾಡಿಲ್ಲ ಅವ್ರನ್ನ. ನಾನು ಒಂದು ಸತಿ ಲಾಸ್ಟ್ ಏನು ಮಗುನ ಆಚೆ ತೆಗೆದ್ರಲ್ಲ ಆವಾಗಲೇ 5 ತಿಂಗಳು ಆಗಿತ್ತಲ್ಲ. ಸೊ ನ್ಯಾಚುರಲ್ ಆಗಿಯೇ ಅದನ್ನು ಅಬಾರ್ಟ್ ಮಾಡಿಸಿದ್ರು, ಮೆಡಿಸಿನ್ ಕೊಟ್ಟು. ಏನು ಸೆಕ್ಷನ್ ಏನೂ ಮಾಡಲಿಲ್ಲ, ನಾರ್ಮಲ್ ಆಗಿಯೇ ಹೊರಗೆ ತೆಗೆದ್ರು. ಆವಾಗ ನೋವಾಯಿತು, ಖಂಡಿತವಾಗ್ಲೂ ನೋವಾಯಿತು. 9 ಮಂತ್ಸ್ ಅಷ್ಟೇನು ನೋವಾಗಿಲ್ಲ, ಬಟ್ ನೋವಾಯಿತು ಲಿಟ್ರಲಿ. ಆ್ಯಂಡ್ ಅದು ಫುಲ್ ಸಿನಾರಿಯೋ ವರ್ಸ್ಟ್ ನೈಟ್ ಮೇರ್ ಥರ ಆಯಿತು. ಆಮೇಲೆ ಅದೆಲ್ಲ ಆಗಿತ್ತಲ್ಲ, ಸರಿ ನನಗೆ ಆ ಡಾಕ್ಟ್ರ್ ಹತ್ರ ಹೋಗಬೇಕು ಅಂತ ಅನ್ನಿಸ್ಲಿಲ್ಲ. ಅವಳು ನನ್ನ ಟಚ್ಚೂ ಮಾಡ್ತಾ ಇರಲಿಲ್ಲ. ದೊಡ್ಡ ಕ್ಯೂ ಇರ್ತಿತ್ತು, ಮಗುನೂ ಉಳ್ಕೊಂಡಿಲ್ಲ, OT ಹಾಗಿದೆ, ಫೀಸು ಜಾಸ್ತಿ, ಹಾರಿಬಲ್. ನನಗೆ ಏನೋ ಒಟ್ಟು ವೈಬ್ ಇಷ್ಟ ಆಗಲಿಲ್ಲ. ಸರಿ ಅಂತ ಅಲ್ಲಿ ಬಿಟ್ವಿ, ಬೇರೆ ಡಾಕ್ಟ್ರ್ ಹತ್ರ ಹೋದ್ವಿ. ಹಿಂಗಾಯಿತು, ಹಿಂಗೆ ಮಿಸ್ಕ್ಯಾರೇಜ್ ಆಯಿತು ಅಂತಂತ ಹೇಳಿದೆ. ಸೊ ಡಾಕ್ಟರು ಏನಕ್ಕೆ ಮಿಸ್ಕ್ಯಾರೇಜ್ ಆಯಿತು, ಏನು ಎಂತ ಏನೂ ಇಲ್ಲ, ಡೈರೆಕ್ಟಾಗಿ ಓಕೆ ನಿಮ್ಗೆ ಮಿಸ್ಕ್ಯಾರೇಜ್ ಆಗಿದೆಯಲ್ಲ, ಅಪ್ ಟು 6 ಮಂತ್ಸ್ ಡೋಂಟ್ ಟ್ರೈ ಇಟ್ ಅಂತ ಹೇಳಿಬಿಟ್ರು. 6 ಮಂತ್ಸ್ವರೆಗೂ ಟ್ರೈ ಮಾಡಬೇಡಿ, ನಿನ್ನ PCOD ಇರೋದ್ರಿಂದ ರೆಗ್ಯುಲರಾಗಿ ನಿಮಗೆ ಪೀರಿಯಡ್ಸ್ ಬರೋದಕ್ಕೆ ಈ ಮೆಡಿಸಿನ್ ಕೊಟ್ಟಿದ್ದೀನಿ, ತೊಗೊತಾ ಹೋಗಿ, ಸೈಕಲ್ಸ್ ರೆಗ್ಯುಲರ್ ಇರುತ್ತೆ ಅಂತಂತ ಹೇಳಿ ಮೆಡಿಸಿನ್ ಕೊಟ್ಟಲು, ಕಳಿಸಿದ್ರು. ಓಕೆ, ಮನೆಗೆ ಬಂದೆ, ನಮ್ಮಮ್ಮಂಗೆ ಹೇಳಿದೆ, ಫೋನ್ ಮಾಡಿ ಅಮ್ಮ ಹಿಂಗೆ ಹೇಳಿದ್ದಾರೆ ಅಂತಂತ ಹೇಳಿ. ನಮ್ಮಮ್ಮ ಬೈದರು, ಎಂಥ ಡಾಕ್ಟ್ರಕ್ಕಿ ಹಾಗೆ ಹಿಂಗೆ ಅಂತ ಚೆನ್ನಾಗಿ ಬೈದರು. ಅಂದರೆ ಸಂಸ್ಕೃತ ಏನು ಬೈಲಿಲ್ಲ, ಬೈದರು. ಯೂಶ್ವಲ್ ಆಗಿ ಹಿಂಗೆ ಮಿಸ್ಕ್ಯಾರೇಜ್ ಆಗಿತ್ತು ಅಂತಂದರೆ ಹಿಂದೆನೇ ಮತ್ತೆ ಕನ್ಸೀವ್ ಆಗುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ನೀನು ಮೆಡಿಸಿನ್ ತೊಗೋಬೇಡ, ಟ್ರೈ ಮಾಡು, ಕನ್ಸೀವ್ ಆಗುತ್ತೆ ಅಂತಲೇ ನಮ್ಮಮ್ಮ ಹೇಳಿದ್ದು. ನನಗೇನು ಅನ್ನಿಸ್ತು, ಆ ದೇವರು ಹೆಂಗೆ ನನಗೆ ಬುದ್ಧಿ ಕೊಟ್ಟನೋ ಗೊತ್ತಿಲ್ಲ. ಯಾವುದ್ಯಾವುದನ್ನೋ ಅಮ್ಮ ಹೇಳಿದ್ದನ್ನು ಕೇಳಲ್ಲ ಯೂಶ್ವಲಾಗಿ. ಅಂಥದ್ದು ಈಗ ಅಮ್ಮ ಹೇಳಿದ್ರಲ್ಲ, ಓಕೆ ಲೆಟ್ಸ್ ಟ್ರೈ ಅಂತಂತ ಹೇಳಿ ಮೆಡಿಸಿನ್ ಏನೂ ತೊಗೊಳ್ಲಿಲ್ಲ, ಟ್ರೈ ಮಾಡಿದ್ವಿ. ಆಯಿತಾ, ಫೆಬ್ರವರಿನಲ್ಲಿ ಮಿಸ್ಕ್ಯಾರೇಜ್ ಆಗಿದ್ದು. ಜನವರಿ ಸ್ಟಾರ್ಟಿಂಗಲ್ಲಿ ಅಂದರೆ 25th ಜನವರಿ 25-26ಗೆ ಮಿಸ್ಕ್ಯಾರೇಜ್ ಆಗಿದ್ದು. 2020 ಜನವರಿ 25 ಆರ್ 26ಗೆ ಮಿಸ್ಕ್ಯಾರೇಜ್ ಆಗಿದ್ದು. ಆ್ಯಂಡ್ ವಾಪಸ್ ಮಾರ್ಚ್ಗೆ ನಾನು ತಿರ್ಗಾ ಕನ್ಸೀವ್ ಆಗಿದ್ದೀನಿ. ಓಕೆ, 2 ಮಂತ್ಸ್ ಗ್ಯಾಪಲ್ಲಿ ಮತ್ತು ನಾನು ಕನ್ಸೀವ್ ಆಗಿದ್ದೀನಿ. ಸೊ ಇದು ಒಂದು ಮೆಸೇಜು, ಯಾರೆಲ್ಲರಿಗೂ ಹೀಗೆ ಮಿಸ್ಕ್ಯಾರೇಜ್ ಆಗಿರುತ್ತೆ ಅಂಥವರು ವಿತೌಟ್ ಎನಿ ಸ್ಪೆಸಿಫಿಕ್ ರೀಸನ್, ಅಂದರೆ ಈ ಎಕ್ಟೋಪಿಕ್ ಪ್ರೆಗ್ನೆನ್ಸಿನೋ ಅಥವಾ ಸೆಪ್ಟಮಿಂದನೋ ಅಥವಾ ಪಾಲಿಪಿಂದನೋ ಫೈಬ್ರಾಯ್ಡ್ಸಿಂದನೋ ನಿಮ್ಗೆ ಮಿಸ್ಕ್ಯಾರೇಜ್ ಆಗಿತ್ತು ಅಂತಂದರೆ ಆಬ್ವಿಯಸ್ಲಿ ನೀವು ಟ್ರೈ ಮಾಡಬಾರ್ದು. ಬಟ್ ವಿತೌಟ್ ಎನಿ ರೀಸನ್ ಏನಾದರೂ ಆಗಿತ್ತು ಅಂತಂತಂದರೆ, ನೀವು ಏನಾದರೂ ಮಾಡಿ ಆಗಿತ್ತು ಅಂತಂತಂದರೆ ಖಂಡಿತವಾಗ್ಲೂ ವಿದಿನ್ 2-3 ಮಂತ್ಸ್ ಮತ್ತೆ ತಿರ್ಗಾ ಕನ್ಸೀವ್ ಆಗುವಂತಹ ಸಾಧ್ಯತೆ ಇರುತ್ತೆ. ನಾನೇ ಎಕ್ಸಾಂಪಲ್. ಓಕೆ, ಇದಕ್ಕೇನು ಪ್ರೂಫ್ ಏನೂ ಇಲ್ಲ. ನಮ್ಮಮ್ಮ ಹೇಳಿದರು, ನಾನು ಟ್ರೈ ಮಾಡಿದೆ, ನನಗಾಯಿತು. ಸೊ ನನಗಾಗಿದೆ ಅಂತಂದರೆ 10ರಲ್ಲಿ ಒಬ್ರಿಗಾದರೂ ಆಗಬಹುದು ಅನ್ನೋ ನಂಬಿಕೆ, ಅದಕ್ಕೆ ಹೇಳಿದೆ ಅಷ್ಟೇ. ಓಕೆ, ಮತ್ತೆ ಪ್ರೆಗ್ನೆಂಟ್ ಆದೆ. ನನಗೆ ನಂಬೋಕ್ಕಾಗಲಿಲ್ಲ. ಫಸ್ಟ್ ಆಫ್ ಆಲು ಬೇರೆ ಕಿಟ್ಟೆಲ್ಲ ತೊಗೊಂಬಂದು ಮತ್ತೆ ಡಬಲ್ ಚೆಕ್ ಮಾಡ್ಕೊಂಡ್ವಿ, ಮತ್ತೆ ಪಾಸಿಟಿವ್ ಬಂತು. ಅದೇ ಡಾಕ್ಟ್ರ್ ಹತ್ರ ಹೋದೆ, ನೀವು ಮೆಡಿಸಿನ್ ಕೊಟ್ಟಿದ್ರಿ ಬಟ್ ನಾನು ತೊಗೊಂಡಿಲ್ಲ, ನಾನು ಕನ್ಸೀವ್ ಆಗಿದ್ದೀನಿ ಅಂತಂತ ಹೇಳಿದೆ. ಓಕೆ, ದಟ್ಸ್ ಗ್ರೇಟ್ ಅಂತಂತ ಅಂದರು. ಆಮೇಲೆ ಸಪ್ಲಿಮೆಂಟ್ಸ್ ಕೊಟ್ಟರು, ಕ್ಯಾಲ್ಶಿಯಮ್, ಐರನ್, ಫಾಲಿಕ್ ಆ್ಯಸಿಡ್, ಅದು ಇದು ಏನೇನು ಬೇಕಿತ್ತು ಎಲ್ಲ ಕೊಟ್ಟರು. ಅಲ್ಲಿಂದ ಸ್ಟಾರ್ಟ್ ಆಯಿತು. ಅಲ್ಲಿಂದ ಸ್ಟಾರ್ಟ್ ಆದಮೇಲೆ 2 ಮಂತ್ಸ್ ಆಗಿದೆ. ಮತ್ತು ಫಸ್ಟ್ನೇದು ಹೆಮಟೋಮಾ, 2 ಸತಿ ಹೆಮಟೋಮಾ ಆಗಿ ಮಿಸ್ಕ್ಯಾರೇಜ್ ಆಗಿ ಅದರದ್ದೇ ಇನ್ನೂ ಆಚೆ ಬಂದಿಲ್ಲ, ಮತ್ತೆ ಬ್ಲೀಡಿಂಗ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ನಾನು ತೋರಿಸ್ತಾ ಇದ್ದಿದ್ದು ಹಾಸ್ಪಿಟಲಲ್ಲಿ ಸಣ್ಣ ಕ್ಲಿನಿಕ್ ಆಯಿತಾ. ಅಲ್ಲಿ ಸ್ಕ್ಯಾನಿಂಗ್ ಏನೂ ಇರಲಿಲ್ಲ, ಡಾಕ್ಟರ್ ಬರ್ತಾಯಿದ್ರು ಫ್ಯೂ ಅವರ್ಸಿಗೆ. ಆ ಟೈಮಲ್ಲಿ ನಾವು ಹೋಗಬೇಕಿತ್ತು. ಸೊ ಡಾಕ್ಟ್ರು ಅಲ್ಲಿ ಸ್ಕ್ಯಾನಿಂಗ್ ಇರಲಿಲ್ಲ ಅಂತಂತ ಹೇಳಿಬಿಟ್ಟು ಫೇಮಸ್ ಡಯಾಗ್ನೋಸ್ಟಿಕ್ ಸೆಂಟರ್ ಬೆಂಗಳೂರಲ್ಲಿ ಯಾವುದಿದೆ ಅಲ್ಲಿಗೆ ಹೋಗಿ ಅಂತಂತ ಹೇಳಿದ್ರು. ಸರಿ, ಅವ್ರು ಬರೆದು ಕೊಟ್ಟರು, ನಾವು ಅಲ್ಲಿಗೆ ಹೋದ್ವಿ. ಅಲ್ಲಿ ಕುತ್ಕೊಂಡು ಕಾಯೋದಿದೆ ಅಲ್ಲ, ಏನಾಗುತ್ತೋ ಏನೋ, ಇದನ್ನು ನನ್ನ ಕೈ ಬಿಟ್ಟು ಹೋಗುತ್ತಾ
ಈ ಸತಿ ಏನಾದರೂ ಹೋದರೆ ಖಂಡಿತವಾಗ್ಲೂ ನನಗೆ ಮಕ್ಕಳಾಗಲ್ಲ ನನಗೆ ಚೆನ್ನಾಗಿ ಗೊತ್ತಿತ್ತು. ಅದು ಎಷ್ಟು ಹೆಂಗೆ ಕೂತಿದ್ದೆ, ಹೇಗೆ ತಡ್ಕೊಂಡಿದ್ವಿ ಅನ್ನೋದು ದೇವರಿಗೆ ಗೊತ್ತು. ಓಕೆ, ಹೋದ್ವಿ, ಡಾಕ್ಟರ್ ನೋಡಿದ್ರು, ಮಗುಗೇನು ತೊಂದರೆ ಇಲ್ಲ, ಬ್ಲೀಡಿಂಗ್ ಇದೆ, ಹೆಮಟೋಮಾ ಆಗಿದೆ, ಬಟ್ ಮಗು ಚೆನ್ನಾಗಿದೆ, ಡೋಂಟ್ ವೆರಿ ಅಂತ ಹೇಳಿದ್ರು. ಸರಿ, ವಾಪಸ್ ಬಂದ್ವಿ ಡಾಕ್ಟ್ರ್ ಹತ್ರ. ಓಕೆ ಅಂತಂತ ಹೇಳಿ ಮೆಡಿಸಿನ್ ಕೊಟ್ಟರು. ಬೆಡ್ ರೆಸ್ಟ್ ಮೇಲೆ ಇರಿ, ಏನೂ ಮಾಡಬೇಡಿ, ಮೆಡಿಸಿನ್ ತೊಗೊಳ್ಳಿ ಅಂತಂತ ಹೇಳಿದ್ರು. ಸರಿ ಅಂತಂತ ಹೇಳಿ ಜೀವ ಕೈಯಲ್ಲಿ ಕೊಂಡು ಫುಲ್ ಬೆಡ್ ರೆಸ್ಟು. ಈ ಕಡೆಯಿಂದ ಇರೋ ಪೆನ್ ಎತ್ತಿ ಈ ಕಡೆ ಇಡ್ತಿರಲಿಲ್ಲ ನಾನು, ಹಾಗೆ ಇದ್ದಿದ್ದು. ಓಕೆ, ಅಂತೂ ಇಂತೂ 2.5 ಮಂತ್ಸ್ ಮುಗೀತು, 3 ಮಂತ್ ಮುಗೀತು, 4 ಮಂತಲ್ಲಿ ಮತ್ತೆ ಬ್ಲೀಡಿಂಗ್ ಸ್ಟಾರ್ಟ್ ಆಯಿತು. ಓಕೆ, ಬ್ಲೀಡಿಂಗ್ ಹಗಲೆಲ್ಲ ಆಗ್ತಾಯಿದೆ, ಮಿಸ್ಕ್ಯಾರೇಜ್ ಆಗಿದೆ, ಸತಿ ಪ್ರೆಗ್ನೆನ್ಸಿನಲ್ಲೂ ನಿಮಗೆ ಬ್ಲೀಡಿಂಗ್ ಆಗಿದೆ. ಸೊ ಮಗು ಚೆನ್ನಾಗಿಲ್ಲ, ಅನ್ಹೆಲ್ದಿ ಇದೆ ಅಂತ ಅನಿಸುತ್ತೆ. ಸ್ಕ್ಯಾನ್ ಮಾಡಿ ನೋಡಿದ್ರು, ಸ್ಕ್ಯಾನಿಂಗಲ್ಲಿ ಗ್ರೋತ್ ಎಲ್ಲ ಚೆನ್ನಾಗಿದೆ, ಬಟ್ ಬ್ಲೀಡಿಂಗ್ಗೆ ಹಗಲೆಲ್ಲ ಆಗ್ತಾ ಇರೋದ್ರಿಂದ ಮಗುಗೇನೋ ತೊಂದರೆ ಇದೆ ಅಂತ ಅನಿಸುತ್ತೆ, ಬೆಟರ್ ಟು ಅಬಾರ್ಟ್ ಅಂತ ಹೇಳಿದ್ರು. ಅದನ್ನೇನೆ ತೆಗಿತೀರಾ, ನನ್ನೇ ತೆಗೆದುಬಿಡಿ ಅನ್ನೋಂಗಾಗಿತ್ತು ನನಗೆ. ಆಮೇಲೆ 5 ಮಂತ್ಸ್ ವರೆಗೂ ಜೀವ ಕೈಯಲ್ಲೇ ಇಟ್ಕೊಂಡು ಇದ್ದಿದ್ದು. ಪ್ರತಿ ಸತಿ ಡಾಕ್ಟರ್ ವಿಸಿಟ್ ಹೋದವಾಗ ಡಾಕ್ಟರ್ ಹೇಳ್ತಾ ಇದ್ದಿದ್ದು ಇಷ್ಟೇ, 22 ವೀಕ್ಸ್ ಆಗಬೇಕು, 30 ವೀಕ್ಸ್ ಆಗಬೇಕು, 32 ವೀಕ್ಸ್ ಆಗಬೇಕು, 36 ವೀಕ್ಸ್ ಆಗಬೇಕು. ಈ ಥರ ಪ್ರತಿ ಹಂತದಲ್ಲೂ ಡಾಕ್ಟರು ನನಗೆ ವೀಕ್ಸ್ ಕೊಡ್ತಿದ್ರು. ಇಷ್ಟದವರೆಗೂ ಕ್ರಾಸ್ ಮಾಡಿದ್ರೆ ಮಗುನ ನಾನು ಅಟ್ಲೀಸ್ಟ್ NICUನಲ್ಲಿ ಇಟ್ಟು ಬೆಳೆಸಿ ನಿನ್ನ ಕೈ ಕೊಡೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಇದ್ದಿದ್ದು. ಓಕೆ, ನಾನು ಡೈಲಿ ಒಂದೊಂದು ಡೇಟ್ನ ಕ್ರಾಸ್ ಮಾಡ್ತಾಯಿದ್ದೆ. ಒಂದು ದಿವಸ ಮುಗೀತು, ಇಷ್ಟು ವೀಕ್ಸ್ ಆಯಿತು ಅಂತಂತ ಹೇಳಿ. ಓಕೆ, ಸೊ ಹೆಮಟೋಮಾ ಆಮೇಲೆ ತೆಗೆಸ್ಬಿಡಿ ಅಂತಂತ ಹೇಳಿದ್ರು. ಸ್ಕ್ಯಾನ್ ರಿಪೋರ್ಟಲ್ಲಿ ನಾನು ಪ್ರತಿಯೊಂದು ಮೆಷರ್ಮೆಂಟ್ಸ್ನ ಟ್ಯಾಲಿ ಮಾಡಿ ನೋಡ್ತಿದ್ದೆ. ಬೇರೆಯವ್ರ ನೆಟ್ಟಲ್ಲಿ ಗೂಗಲ್ ಮಾಡಿ ಏನಂತಾರೆ ಅದಕ್ಕೆ, ಬೇರೆಯವರ ರಿಪೋರ್ಟ್ಸ್ ಇರುತ್ತಲ್ಲ, ಆ ರಿಪೋರ್ಟ್ಸ್ನ ತೊಗೊಂಡು 5 ಮಂತ್ಸ್ ರಿಪೋರ್ಟ್ಸ್ನ ತೊಗೊಂಡು ನನ್ನ ಮಗುಗೂ ಅವ್ರ ಮಗುಗೂ ಇದನ್ನು ಟ್ಯಾಲಿ ಮಾಡ್ತಿದ್ದೆ. ಹೆಡ್ ಸರ್ಕಂಫರೆನ್ಸ್ ಎಷ್ಟಿರಬೇಕು, ಕೈ ಎಷ್ಟಿರಬೇಕು, ಕಾಲು ಬೋನ್ ಎಷ್ಟಿರಬೇಕು, ಅದೆಷ್ಟಿರಬೇಕು, ಇದಿಷ್ಟಿರಬೇಕು, ಎಲ್ಲನೂ ನೋಡಿ 2 ವೀಕ್ಸ್ಗೆ ನನಗೆ ಪ್ರತಿ ಸತಿ ಸ್ಕ್ಯಾನ್ ಇರ್ತಿತ್ತು. ಸ್ಕ್ಯಾನ್ ಮಾಡಿದವಾಗ ಡಿಫ್ರೆನ್ಸ್ ಎಷ್ಟಿದೆ, ಮೆಷರ್ಮೆಂಟ್ ಡಿಫ್ರೆನ್ಸ್ ಎಷ್ಟಿದೆ, ಮಗು ಬೆಳೀತಾ ಇದೆನೋ ಇಲ್ವೋ, ಏನಾದರೂ ಆಗಿದೆನಾ, ಏನಾಗ್ತಾ ಇದೆ ಅಂತಂತ ಹೇಳಿ ಸ್ಕ್ಯಾನ್ ಮಾಡಿ ನೋಡ್ತಿದ್ದೆ. ಸ್ಕ್ಯಾನ್ ಮಾಡಿಸೋವಾಗೆಲ್ಲ ಕಂಪೇರ್ ಮಾಡಿ ನೋಡ್ತಾಯಿದ್ದೆ. 5 ಮಂತ್ಸ್ ಮುಗೀತು, 6th ಮಂತ್ ಬಂತು, ಮಗುದ ಮೂಮೆಂಟೇ ಇಲ್ಲ. ಸ್ವಲ್ಪನೂ ನನಗೆ ಮೂಮೆಂಟ್ಸ್ ಗೊತ್ತಾಗ್ತಾ ಇರಲಿಲ್ಲ. ನನಗೆ ಯಾಕೆ ಗೊತ್ತಾಗ್ತಾ ಇಲ್ಲ, ಎಲ್ಲರೂ 6 ಮಂತ್ಸಲ್ಲಿ ಗೊತ್ತಾಗುತ್ತೆ ಅಂತ ಹೇಳ್ತಾರಲ್ಲ, ಒಂದು ಚೂರು ಮೂಮೆಂಟ್ಸ್ ಗೊತ್ತಾಗ್ತಾ ಇರಲಿಲ್ಲ. ನನಗೆ ಯಾಕೆ ಅಂತಂತಂತಂದರೆ ಆ್ಯಂಟೀರಿಯರ್ ಪ್ಲಾಸೆಂಟಾ, ಅದಕ್ಕೋಸ್ಕರನೇ ನಮಗೆ ಮೂಮೆಂಟ್ಸ್ ಗೊತ್ತಾಗಲ್ಲ. ಅದೂ ಗೊತ್ತಾಗಲಿಲ್ಲ ಅವಾಗ. ಡಾಕ್ಟರ್ ಹೇಳೋವರೆಗೂ ಇಟ್ಸ್ ಓಕೆ, ಇಟ್ಸ್ ನಾರ್ಮಲ್ ಅಂತ ಅಷ್ಟೇ ಹೇಳ್ತಿದ್ರು. ಬಟ್ ನನಗೆ ಗೊತ್ತಿಲ್ಲ, ಅದನ್ನು ಹೇಳ್ತಾ ಇಲ್ಲ, ಅದನ್ನು ತಿಳಿಸ್ಕೊಡ್ತಾ ಇಲ್ಲ. ಆ್ಯಂಟೀರಿಯರ್ ಪ್ಲಾಸೆಂಟಾ ಅಂದರೆ ಹೀಗಿರುತ್ತೆ, ಮಗು ಇಲ್ಲಿ ಇರುತ್ತೆ, ಹಾಗಾಗಿ ನಿಮ್ಮ ಹೊಟ್ಟೆ ಮೇಲ್ಗಡೆ ಇಲ್ಲಿ ನಿಮಗೆ ಮೂಮೆಂಟ್ಸ್ ಗೊತ್ತಾಗಲ್ಲ ಅನ್ನೋದನ್ನು ಹೇಳಿಲ್ಲ ಡಾಕ್ಟರ್ಸ್. ಸೊ ಕಂಪ್ಲೀಟ್ಲಿ ಝೀರೋ, ನಾಲೆಜ್ ಇಸ್ ಝೀರೋ. ಸೊ ಗೊತ್ತಾಗಲಿಲ್ಲ. ಸರಿ, ಅದು ಗೊತ್ತಾಗಲಿಲ್ಲ. ಮೂಮೆಂಟ್ಸು ಯಾಕೆ ಬರ್ತಾ ಇಲ್ಲ, ಎಲ್ಲರನ್ನೂ ಕೇಳೋದು, ಯಾವಾಗ ಮೂಮೆಂಟ್ಸ್ ಬರುತ್ತೆ, ನನಗೆ ಮೂಮೆಂಟ್ಸ್ ಗೊತ್ತಾಗ್ತಾ ಇಲ್ಲ, ಹಾಗೆ ಹೀಗೆ, ಚೆನ್ನಾಗಿ ನೀರು ಕುಡಿ, ಇಲ್ಲ ಸ್ವೀಟ್ ತಿನ್ನು, ಅದು ಮಾಡು ಇದು ಮಾಡು, ಅವಾಗ ಮೂಮೆಂಟ್ ಗೊತ್ತಾಗುತ್ತೆ, ಹಾಗೆ ಹೇಳಿದ್ರು. ನನಗೆ ಏನೇನೂ ಇರಲಿಲ್ಲ. ಹಾಗೆ ಮಾಡಿಕೊಂಡು 6.5 ಮಂತ್ ಮೇಲೆ 7th ಮಂತ್ ಹತ್ತತ್ರ ಇದ್ದವಾಗ ಸ್ವಲ್ಪ ಮೂಮೆಂಟ್ಸು ಗೊತ್ತಾಗೋದಕ್ಕೆ ಸ್ಟಾರ್ಟ್ ಆಯಿತು. ಅದು ಲೈಟ್ ಮೂಮೆಂಟ್ಸ್ ಗೊತ್ತಾಗ್ತಾ ಇದ್ದಿದ್ದು ನನಗೆ. ಓಕೆ, ನಾನು ಅಷ್ಟರಲ್ಲೇ ನಾನು ಅಲ್ಪತೃಪ್ತಿ ನನಗೆ ಅಷ್ಟೇ ಆಗ್ತಾ ಇದ್ದ. ಓಕೆ, ನನ್ನ ಮಗು ಒಳಗಡೆ ಇದೆ, ಕೈಕಾಲು ಅಲ್ಲಾಡಿಸ್ತಾ ಇದೆ, ಸಾಕು ಅಂತಂತ ಹೇಳಿ ಹಂಗೆ ಇದ್ದೀವಿ. 7th ಮಂತ್ ಬಂತು ಆ್ಯಂಡ್ ಗ್ರೇಟ್ ಥಿಂಗ್, GDM ಆಯಿತಾ, ಗೆಸ್ಟೇಷನಲ್ ಡಯಾಬಿಟಿಸ್ ಬಂತು. ಅಲ್ಲಿವರೆಗೂ ಡಾಕ್ಟರ್ಸ್ ನನಗೆ ಹೇಳಿರಲಿಲ್ಲ, ನಿಮಗೆ PCOD ಇದೆ, ನಿಮ್ಮ ತಂದೆಗೆ ಶುಗರ್ ಇದೆ, ಶುಗರ್ ಕಂಟ್ರೋಲ್ ಮಾಡಿ, ಜಾಸ್ತಿ ಸ್ವೀಟ್ ತಿನ್ನಬೇಡಿ ಅಂತ ಒಂದು ಮಾತು ಹೇಳಿಲ್ಲ. ತಿನ್ನಿ, ಏನು ಬೇಕಾದ್ರೂ ತಿನ್ನಿ, ಎಷ್ಟಾದರೂ ತಿನ್ನಿ, ಯಾವಾಗ ಹೆಲ್ದಿ ಆಗಿರೋ ತಿನ್ನಿ. ಆಯಿತು, ನಾನು ಹೆಲ್ದಿ ಆಗಿರೋ ತಿಂತಾ ಇದ್ದೆ, ಆದರೆ ಅದರ ಜೊತೆಗೆ ನನಗೆ ಸ್ವೀಟ್ ಇಷ್ಟ, ನಾನು ತಿಂತಿದ್ದೆ. ಆ್ಯಂಡ್ ಮೋರ್ ಆನ್ ಟಾಪ್ ಆಫ್ ಇಟ್ ನಾನು ಪ್ರೆಗ್ನೆಂಟ್ ಇದೆ, ನನಗೆ ಕ್ರೇವಿಂಗ್ಸು, ನಾನು ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ನಾನು ಕಂಟ್ರೋಲ್ ಮಾಡ್ಕೊಳಕ್ಕಾಗ್ತಾ ಇರಲಿಲ್ಲ, ತಿಂತಾ ಇದ್ದೆ. ಯು ವಾಂಟ್ ಬಿಲೀವ್, 10 ಜಾಮೂನ್ ತಿಂತಾ ಇದ್ದೆ ನಾನು. 10 ಜಾಮೂನ್ ತಿಂತಾ ಇದ್ದೆ ಒಂದು ಸತಿಗೆ. ಓಕೆ, ಅಷ್ಟು
ಅಷ್ಟು ಇಷ್ಟ ನನಗೆ ಸ್ವೀಟ್ ಅಂತಂದರೆ. ಸೊ GDM ಬಂತು, ತಗೊಳಪ್ಪ. ಆವಾಗಿಂದ ಇಷ್ಟು ಮುದ್ದೆ ಯಾವನಿಗೆ ಸಾಕಾಗುತ್ತೆ, ಅದು ಪ್ರೆಗ್ನೆಂಟ್ ಇದ್ದೀನಿ, ಓಕೆ. ಇಷ್ಟೇ ಮುದ್ದೆ ಇಷ್ಟೇ ಸಾರು, ಯಾರಿಗೆ ಸಾಕಾಗುತ್ತೆ? ಇಷ್ಟೇ ಅನ್ನ ಅಂತೂ ಜೀವ ಪ್ರಾಣ. ಬಿಸಿ ಬಿಸಿ ಅನ್ನ, ಸಾಂಬಾರು, ಮೇಲ್ಗಡೆಗೆ ತುಪ್ಪ, ಒಂದು ಹಪ್ಪಳ, ಸಂಡಿಗೆ ಕೊಟ್ಬಿಟ್ರೆ ಒಂದು ತಟ್ಟೆ ಅನ್ನ ಊಟ ಮಾಡ್ತೀನಿ, ಆಯಿತಾ? ಅಂಥದ್ದು ಇಷ್ಟನ್ನ ಮೆಷರ್ ಮಾಡಿ ಒಂದು ಬಟ್ಲು ಅನ್ನ ತಿನ್ನಿ. ಹೆಂಗೆ ಬದುಕೋದು? ಮೈ ಗಾಡ್, ಎಷ್ಟು ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತಾಯಿದ್ದೆ. ಇನ್ಸುಲಿನ್ ಶಾರ್ಟ್ಸು, ಬೆಳಿಗ್ಗೆ ಸಂಜೆ ಇನ್ಸುಲಿನ್, ಜೊತೆಗೆ ಟ್ಯಾಬ್ಲೆಟ್ಸ್, ಅದ್ರ ಜೊತೆಗೆ ಪ್ರಿಕ್ ಮಾಡಿ ಮುಂಜಾನೆ ಮಧ್ಯಾಹ್ನ ರಾತ್ರಿ ಬಿಫೋರ್ ಫುಡ್ ಆಫ್ಟರ್ ಫುಡ್ ಶುಗರ್ನ ನೋಟ್ ಮಾಡಬೇಕು. ನಾನು ಏನು ತಿಂದಿದ್ದೀನಿ, ಎಷ್ಟು ತಿಂದಿದ್ದೀನಿ, ಏನು ತಿಂದಿದ್ರಿಂದ ನನ್ನ ಶುಗರ್ ಲೆವೆಲ್ ಜಾಸ್ತಿ ಇತ್ತು, ಒಂದು ಚಾರ್ಟ್ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ರು. ಅದನ್ನು ಕಂಪಲ್ಸರಿ ಮಾಡ್ತೀವಿ. ಯಾವಾಗ ಇದು ನಿನ್ನಿಗೆ ತೊಂದರೆ ಆಗುತ್ತೆ ಅಂತಂದವಾಗ ಅಯ್ಯೋ ಬಿಡು ಅಂತನೋ ಕೇರ್ಲೆಸ್ನೆಸ್ ಇರುತ್ತೆ. ಇದರಿಂದ ನಿನ್ನ ಮಗು ಉಳಿಯಲ್ಲ ಅಂತಂದವಾಗ ಏನು ಮಾಡ್ತೀರಾ? ನನ್ನ ಕೈಲಿ ಏನು ಸಾಧ್ಯ ಎಲ್ಲನೂ ಮಾಡಿದ್ದೀನಿ. ಚುಚ್ಕೊಳ್ಳೋದ್ರಿಂದ ಹಿಡಿದು, ಆಮೇಲೆ ಇನ್ನೊಂದು ಮರ್ತುಬಿಟ್ಟೆ, ಅದು ಹೆಮಟೋಮಾ ಆಗಿತ್ತಲ್ಲ ಫಸ್ಟ್ ಟ್ರೈಮೆಸ್ಟ್ರಲ್ಲಿ, ಅಲ್ಲಿಂದನೇ ಇಂಜೆಕ್ಷನ್ ಸ್ಟಾರ್ಟ್ ಆಗಿತ್ತು. ಪ್ರೊಜೆಸ್ಟ್ರಾನ್ ಇಂಜೆಕ್ಷನ್ ಸ್ಟಾರ್ಟ್ ಮಾಡಿದರು. ಎವ್ರಿ 15 ಡೇಸಿಗೆ ಇಂಜೆಕ್ಷನ್ನು. ಇಲ್ಲಿ ಚುಚ್ಚಿ ಇಲ್ಲಿ ನೋವು, ಇಲ್ಲಿ ಇನ್ಸುಲಿನ್ ತೊಗೊಂಡು ಇಲ್ಲಿ ನೋವು, ಅಲ್ಲಿ ಪ್ರೊಜೆಸ್ಟ್ರಾನ್ ಇಂಜೆಕ್ಷನ್ ಮಾಡ್ಕೊಂಡು ಬಮ್ಸ್ ನೋವು. ರೆಸ್ಟಲ್ಲಿರಿ ಅಂತ ಹೇಳಿದ್ದಾರೆ, ತಿನ್ನೋಕ್ಕಾಗ್ತಾ ಇಲ್ಲ. ಒಂದು ದಿವಸ ಎಂಜಾಯ್ ಮಾಡಲಿಲ್ಲ ನಾನು ನನ್ನ ಪ್ರೆಗ್ನೆನ್ಸಿನ. ಇಷ್ಟು ವರ್ಷಕ್ಕೂ ಪ್ರೆಗ್ನೆಂಟ್ ಆಗಿದ್ದೀನಿ, ಇಷ್ಟೆಲ್ಲ ನೋಡೇ ಆದಮೇಲೆ ಒಂದು ದಿವಸ ಎಂಜಾಯ್ ಮಾಡಲಿಲ್ಲ. ಹೋಗಲಿ, 7th ಮಂತಿಂದ 8th ಮಂತ್ ದಾಟಿ 9th ಮಂತ್ ಬರೋವರೆಗೂ ಇಷ್ಟು ಕೈಯಲ್ಲಿ ಜೀವ ಇಟ್ಕೊಂಡಿದ್ದೀನಿ ನಾನು. ಪೂರ್ತಿ ಪ್ರೆಗ್ನೆನ್ಸಿನೇ ಹಾಗೆ. ಆಮೇಲೆ GDM ಸ್ಟಾರ್ಟ್ ಮಾಡಿದ್ಮೇಲೆ ಅಂತೂ ಫುಡ್ಡು ಇಟ್ ವಾಸ್ ಹೆಲ್, ಓಕೆ. 7th ಮಂತ್ ಮುಗ್ದಾದ್ಮೇಲೆ 8th ಮಂತ್ ಯಾವಾಗ ಸ್ಟಾರ್ಟ್ ಆಯಿತು ಆವಾಗ ಅಮ್ಮ ಬಂದರು. ಅಮ್ಮನ ಯಾಕೆ ಕರ್ಸ್ಕೊಂಡಿರಲಿಲ್ಲ ಅಂತಂದರೆ ಅಮ್ಮ 60, ಓಕೆ. 60 ಅವರು ತುಂಬ ಬಾಡಿ ಅವ್ರದ್ದು ಸಪೋರ್ಟ್ ಮಾಡ್ತಾ ಇರಲಿಲ್ಲ. ಅವರು ಆಲ್ರೆಡಿ ಬ್ಯಾಕ್ ಬೋನ್ ಎಲ್ಲ ಬೆಂಡ್ ಆಗಿಬಿಟ್ಟಿತ್ತು ಸ್ವಲ್ಪ ಮಟ್ಟಿಗೆ, ಓಕೆ. ಆವಾಗ ಕೊರೋನಾ ಟೈಮ್, ಬ್ಲ್ಯಾಕ್ ಫಂಗಸ್ ಬೆಂಗಳೂರಲ್ಲಿ ಹೇಗಿತ್ತು ಅಂತಂತ ಹೇಳಿ ಬೆಂಗಳೂರಲ್ಲಿದ್ದವ್ರಿಗೆ ಗೊತ್ತಿರುತ್ತೆ. ಆ್ಯಂಡ್ ನಾವಿದ್ದಿದ್ದು ಅಪಾರ್ಟ್ಮೆಂಟ್. ಅಮ್ಮನ ಕರ್ಕೊಂಡು ಬಂದು, ಅಮ್ಮನಿಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಏನು ಮಾಡಬೇಕು? ಯಾರೂ ಇಲ್ಲ. ನನ್ನ ಗಂಡ ತಮ್ಮ ಜಾಬು, ನಾನು ನೋಡ್ಕೊಳ್ಳೋದು, ಮೆಡಿಸಿನ್ನು, ಗ್ರಾಸರಿ, ಅಡುಗೆ ಮಾಡೋದ್ರಿಂದ ಹಿಡಿದು ನನ್ನ ಎಮೋಷ್ನಲ್ ಬ್ರೇಕ್ ಡೌನ್ ಆದವಾಗೆಲ್ಲ ನಾನು ಸಮಾಧಾನ ಮಾಡೋದ್ರಿಂದ ಹಿಡಿದು ಎಲ್ಲ ರೀತಿಯಿಂದನೂ ಹಿ ವಾಸ್ ದ ಒನ್. ನೋಬಡಿ ವೇರ್ ದೇರ್. ಅಮ್ಮ ಬಂದಮೇಲೆ ಅವರು ಹಿ ವಾಸ್ ಕ್ವೈಟ್ ರಿಲೀವ್ಡ್. ಯಾಕೆ? ಅಟ್ಲೀಸ್ಟ್ ಅಮ್ಮ ಮಾಡಿ ಹಾಕ್ತಾರೆ, ಒಂದು ಹೊತ್ತಿನ ಊಟ ಅವ್ರು ಮಾಡಿ ಹಾಕ್ತಾರೆ, ಆಯಿತು. ಅವ್ರು ಒಂದು ಹೊತ್ತು ಊಟ ಮಾಡಿ ಹಾಕಿದ್ರು ಅಂತಂದರೆ ನೆಮ್ಮದಿಯಿಂದ ಕುತ್ಕೊಂಡು ತಿನ್ಬೋದು ಅನ್ನೋಂಗೆ ಆಗೋಯ್ತು. ಹಿ ವಾಸ್ ಸೋ ಲೀನ್, ತುಂಬ ತೆಳಗಾಗ್ಬಿಟ್ರು ಆ ಟೈಮಲ್ಲಿ ಫುಲ್ಲು. ನನ್ನ ಭ್ರಮೆ ಹೆಂಗಿತ್ತು ಅನ್ನೋದಕ್ಕೆ ಎಕ್ಸಾಂಪಲ್ಲು, ಒಂದು ಸತಿ ಫಸ್ಟ್ ಟೈಮ್ ಅವ್ರು ಶೇವಿಂಗ್ ಮಾಡ್ಕೊಂಡವಾಗ ನನಗೆ ಬ್ಲೀಡಿಂಗ್ ಸ್ಟಾರ್ಟ್ ಆಗಿತ್ತು. ಅದಕ್ಕೆ ಪೂರ್ತಿ ಪ್ರೆಗ್ನೆನ್ಸಿ ಅವ್ರಿಗೆ ಶೇವಿಂಗೇ ಮಾಡಿಸಿಲ್ಲ ನಾನು. ನೋ ಶೇವಿಂಗ್. ನನ್ನ ಡೆಲಿವರಿ ಆಗಬೇಕು, ಮಗು ಹೆಲ್ದಿಯಾಗಿ ಬರಬೇಕು, ದೆನ್ ನೀವು ತಿರುಪತಿಗೆ ಹೋಗಿ ಬರಬೇಕು, ಆಮೇಲೆ ಶೇವಿಂಗು. ಅಲ್ಲಿವರೆಗೂ ಶೇವಿಂಗ್ ಮಾಡ್ಕೊಳ್ಳೋ ಹಾಗಿಲ್ಲ ಅಂತ ಹೇಳ್ಬಿಟ್ಟಿದ್ದೆ, ಗೊತ್ತಾ? ಪಾಪ ಅವ್ರು ಶೇವಿಂಗ್ ಕೂಡ ಮಾಡ್ಕೊತಿರಲಿಲ್ಲ, ಹಾಗಾಗಿದ್ರು ಫುಲ್ಲು. ಅಮ್ಮ ಬಂದಮೇಲೆ ಒಂದು ಸ್ವಲ್ಪ ಪರವಾಗಿಲ್ಲ. ಆಮೇಲೆ 8th ಮಂತ್ ಆದಮೇಲೆ ಸ್ಕ್ಯಾನಿಂಗ್ ಡಾಕ್ಟರು ಏನಂತ ಹೇಳಿದರು, ನಿಮಗೆ ಶುಗರ್ ಇರೋದ್ರಿಂದ ಮಗು ತುಂಬ ದೊಡ್ಡದಾಗಿ ಬೆಳೆದ್ಬಿಟ್ಟಿದೆ, ನಾರ್ಮಲ್ ಡೆಲಿವರಿ ಮಾಡೋದಕ್ಕಾಗೋದಿಲ್ಲ, ಮಗು ಕಾಂಪ್ರಮೈಸ್ ಮಾಡಿಕೊಂಡು ಒಳಗಡೆನೇ ಉಳಿದ್ಬಿಡುತ್ತೆ, ಹೊರಗಡೆ ಬರೋದಿಲ್ಲ, ಸೊ ಮಗು ಉಳಿಯೋ ಸಾಧ್ಯತೆ ಕಮ್ಮಿ, ಹಾಗಾಗಿ ಸೆಕ್ಷನ್ ಮಾಡಬೇಕು ಅಂತಂತ ಹೇಳಿದರು. ಐ ವಾಸ್ ರೆಡಿ. ನನಗೆ ನಾರ್ಮಲ್ಲು ಸೆಕ್ಷನ್ನು ನನಗೆ ಅದೇನು ಯೋಚನೆ ಇಲ್ಲ. ನನ್ನ ಮಗು ನನ್ನ ಕೈ ಕೊಡಿ ಅಷ್ಟೇ. ನೀನು ಕುಯ್ ತೆಗಿತೀಯೋ ನಾರ್ಮಲ್ ಮಾಡ್ತೀಯೋ ನನಗೆ ಅದೇನು ಮ್ಯಾಟ್ರಲ್ಲ. ಅವ್ರು ನನಗೆ ಹೇಳೋರು, ಯು ಪ್ರಿಪೇರ್ ಯುವರ್ ಸೆಲ್ಫ್ ಆಸ್ ವಿ ಫಾರ್ ಸೆಕ್ಷನ್. ಏನು ಪ್ರಿಪೇರ್ ಮಾಡ್ಕೊಳ್ಳೋದು? ನನ್ನ ಮಗು ನನ್ನ ಕೈ ಕೊಡುವ ನೀನು, ನನಗೇನು ಬೇಕು, ನೀನೇನು ಮಾಡಿದ್ರು ಐ ಆಮ್ ರೆಡಿ. ನೀನು ಎಲ್ಲಿ ಕಟ್ ಮಾಡ್ತೀನಿ ಅಂದ್ರೂ ಐ ಆಮ್ ರೆಡಿ, ನನಗೇನೂ ಇಲ್ಲ, ನಿನ್ನ ಮಗುನ ಕೊಟ್ಟರೆ ಸಾಕು ಅನ್ನೋಂಗಾಗಿತ್ತು. ಓಕೆ,
ಆಮೇಲೆ ಡಿಸೆಂಬರ್ ಪ್ಲ್ಯಾನ್ಡ್ ಸಿ ಸೆಕ್ಷನ್ ಅಲ್ವಾ, ಸೊ ಹಾಗಾಗಿ ಯಾವತ್ತಿನ ದಿವಸ ಏನು ಎಂತ ಎಲ್ಲ ನೋಡಿದ್ವಿ. ಆ್ಯಂಡ್ 17th ಹೋಗಿ ಅಡ್ಮಿಟ್ ಆದ್ವಿ. 18th ಮಾರ್ನಿಂಗ್ 8:30ಗೆ ಮಗುನ ಸಿ ಸೆಕ್ಷನ್ ಮಾಡಿ ಮಗುನ ತೆಗೆದ್ರು. ಐ ವಾಸ್ ಸೋ ನಂಬ್ ಅಂತಂದರೆ ಅಲ್ಲಿ ಅನಸ್ತೇಷಿಯಾ ಇಂಜೆಕ್ಷನ್ ಕೊಡ್ತಾರಲ್ಲ ಹಿಂದೆ ಬ್ಯಾಕ್ ಬೋನ್ಗೆ, ಅನಸ್ತೇಷಿಯಾ ಡಾಕ್ಟ್ರು ಹೇಳ್ತಾ ಇದ್ದಾರೆ, ಹಿಂಗೆ ಕೊಡ್ತೀನಿ, ಹಿಂಗೆ ಆಗುತ್ತೆ ನಿಮ್ಗೆ ಏನು ಅನಿಸುತ್ತೆ ನಾವು ಹೇಳಿ ಹಾಗೆ ಹಿಂಗೆ ಅಂತ. ನಾನು ಏನು ಒಂದು ಮಾತು ಮಾತಾಡ್ತಿಲ್ಲ. ಅವ್ರ ಡಾಕ್ಟ್ರು ಈ ಹುಡುಗಿ ಏನಾದರೂ ಮೂಕಿನ ಅಂತಂತ ಕೇಳಿದ್ರು. ಹಾಗೆ ಐ ವಾಸ್ ಇನ್ ಟ್ರಾನ್ಸ್. ನನಗೆ ಕಂಪ್ಲೀಟ್ಲಿ ನನಗೆ ಏನೂ ಗೊತ್ತಾಗ್ತಿರಲಿಲ್ಲ. ನನಗೆ ಹೆಂಗೆ ಅಂದರೆ ಎಕ್ಸಾಮ್ ಎಲ್ಲ ಬರೆದು ಜಸ್ಟ್ ಈಗ ರಿಸಲ್ಟ್ಗೋಸ್ಕರ ಕಾಯ್ತಾ ಇರೋ ಅಂತಹ ಸ್ಟೂಡೆಂಟ್ ಮನಸ್ಥಿತಿ ಒಳಗಿದ್ದು. ಐ ಡೋಂಟ್ ನೋ ವಾಟ್ ಹ್ಯಾಪನ್ಸ್ ಅನ್ನೋ ಥರ ಆ ಸಿಚುವೇಷನಲ್ಲಿ ನಾನು ಇದ್ದಿದ್ದು. ಸೊ ಏನೂ ಮಾಡ್ತಿರಲಿಲ್ಲ, ನಾನು ಏನು ಮಾತೂ ಆಡಲಿಲ್ಲ. ಮಗುನ ತಂದು ಹಿಂಗೆ ತೋರಿಸ್ತಿದ್ದಾರೆ ಅಷ್ಟೇ. ಮಗು ಹೆಣ್ಣೋ ಗಂಡೋ ಏನೂ ಕೇಳಲಿಲ್ಲ ನಾನು ಲಿಟ್ರಲಿ. ಆಮೇಲೆ ಮಗನ ಕರ್ಕೊಂಡು ಹೋದ್ರು, ಅವ್ರಿಗೆ ತೋರಿಸಿದ್ರು. ಇಬ್ಬರು ಎಂಥವ್ರು ಅಂತಂದರೆ, ನನ್ನ ಗಂಡಂಗೆ ಮಗುನ ಹೇಗೆ ನೋಡ್ಕೋಬೇಕು ಅನ್ನೋದು ಗೊತ್ತಿಲ್ಲ, ನಮ್ಮಮ್ಮನ್ನ ನಾನು ಎಲ್ಲಿ ಮಗುನ ಬೆಳೆಸ್ಬಿಡ್ತೀನಿ ಅನ್ನೋ ಭಯ. ಆಯಿತಾ, ನನಗೆ ಪೇನ್ ಕಿಲ್ಲರ್ಸು ಅನಸ್ತೇಷಿಯಾ ಎಫೆಕ್ಟು ಎಲ್ಲ ಕೊಟ್ಟಿದ್ದಾರೆ. ಬೆಡ್ ಮೇಲೆ ಬಿದ್ದುಬಿಟ್ಟಿದ್ದೀನಿ. ಆಯಿತಾ, ನನಗೆ ಆಲ್ರೆಡಿ ಸ್ಲಿಪ್ ಡಿಸ್ಕ್. ಸೊ ಬ್ಯಾಕ್ ಬೋನಿಗೆ ಆಲ್ರೆಡಿ ಇಂಜೆಕ್ಷನ್ ಕೊಟ್ಟಿರೋದ್ರಿಂದ ನನಗೆ ಬೆಡ್ಡಿಂದ ಅಲ್ಲಿಗಾಡೋಕ್ಕಾಗ್ತಾಯಿಲ್ಲ ಲಿಟ್ರಲಿ. ಓಕೆ, ಮಗುಗೆ ಹಾಲು ಕುಡಿಸು ಅಂತಾರೆ, ಹೆಂಗೆ ಕುಡಿಸ್ಬೇಕು ಅಂತ ಗೊತ್ತಿಲ್ಲ. ಸಿ ಸೆಕ್ಷನ್ ಆಗಿರೋದು, ಇಷ್ಟೆಲ್ಲ ಪ್ರೋಸೆಸ್ ಆಗಿರೋದು. ಸೊ ಹಾಗಾಗಿ ಹಾಲು ಬರ್ತಾ ಇಲ್ಲ. ಆ ಮಗುಗೆ ಹೆಂಗೆ ಕುಡಿಸ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಆ ಮಗು ಗೊತ್ತಾಗ್ತಾ ಇಲ್ಲ, ಇವ್ರಿಗೂ ಗೊತ್ತಾಗ್ತಿಲ್ಲ, ನನಗೂ ಗೊತ್ತಾಗ್ತಿಲ್ಲ. ತಂದೆ ದೇವ್ರಿಗೇ ಪ್ರೀತಿ, ಹೆಂಗೆ ಬದುಕಿದ್ವೋ, ಹೆಂಗೆ ಅವಳನ್ನ ನೋಡ್ಕೊಂಡ್ವೋ ಗೊತ್ತಿಲ್ಲ. ಒಟ್ಟು ಇದು ನನ್ನ ಪ್ರೆಗ್ನೆನ್ಸಿ ಸ್ಟೋರಿ. ಓಕೆ, ಇದಾದಮೇಲಿಂದ ಇನ್ನೂ ದೊಡ್ಡ ಸ್ಟೋರಿ ಇದೆ. ಡೆಲಿವರಿ ಆಗಿ 1 ದಿವಸ ಇಲ್ಲ 3 ದಿವಸ ಹಾಸ್ಪಿಟ್ಲಲ್ಲಿ ಇಟ್ಕೊಂಡಿದ್ರು. 3ನೇ ದಿವಸ ಮನೆಗೆ ಹೋದೆ. ಮನೆಗೆ ಹೋದ್ಮೇಲೆ ನೆಕ್ಸ್ಟ್ ಡೇನೇ ಪಿಟ್ಸ್ ಬಂದ್ಬಿಡ್ತು ನನ್ನ ಮಗಳಿಗೆ. ಏನು ಮಾಡಬೇಕು? ಓಕೆ, ಅಮ್ಮ ಡಾಕ್ಟ್ರ್ ಕಡೆ ಕರ್ಕೊಂಡು ಹೋಗಿ ಬಂದುಬಿಡ್ರಿ, ಯಾಕೆ ಏನು ಗೊತ್ತಾಗ್ತಿಲ್ಲ, ಡಾಕ್ಟ್ರ್ ಕಡೆ ಕರ್ಕೊಂಡು ಹೋಗಿ ಅಂತ. ಸರಿ, ಡಾಕ್ಟ್ರ್ ಕಡೆ ಕರ್ಕೊಂಡು ಹೋಗಿ ಬಂದ್ವಿ. ಇಲ್ಲಿ NICU ಇಲ್ಲ ಈ ಹಾಸ್ಪಿಟ್ಲಲ್ಲಿ, ಇಲ್ಲಿ ಹತ್ತಿರದಲ್ಲಿ NICU ಎಲ್ಲೂ ಇಲ್ಲ, ವಿಜಯನಗರದಲ್ಲೇ ಇರೋದು. ಅಲ್ಲೇ ಹೋಗಿ ಅಂತ. ಹೆಂಗೆ ಹೋಗ್ತೀರಾ? ನಮ್ಮ ಹತ್ರ ಕಾರಿಲ್ಲ. ಆಟೋದಲ್ಲಿ ಹೋಗಿದ್ದೀವಿ. ಕ್ಯಾಬಲ್ಲಿ ಒಂದು ಕ್ಯಾಬ್ ಸಿಗಲಿಲ್ಲ. ಕೊರೋನಾ ಟೈಮು, ಕ್ಲೋಸ್ಡ್ ಅಟ್ಮಾಸ್ಫಿಯರ್ ಇರುತ್ತೆ. ಸೊ ವಿ ನೆವರ್ ನೋ, ಅದು ರೆಸ್ಪೈರ್ ಮಾಡಿ ನಮಗೆ ಬಂದುಬಿಟ್ರೆ ಅನ್ನೋ ಭಯ. ಆಟೋದಲ್ಲಿ ಕೂತ್ಕೊಂಡು ಹಸಿ ಬಾಣಂತಿ ಅಷ್ಟು ಸಣ್ಣ ಮಗುನ ಇಟ್ಕೊಂಡು ಕೆಂಗೇರಿಯಿಂದ ವಿಜಯನಗರವರೆಗೂ ಹೋಗಿದ್ದೀವಿ. ಓಕೆ, ಯಾರೂ ಇರಲಿಲ್ಲ ಅಂತಂದರೆ ನಿಜವಾಗ್ಲೂ ಯಾರೂ ಇರಲಿಲ್ಲ. ನಂಗೆ ಒಂದೊಂದು ಸತಿ ಅನಿಸುತ್ತೆ, ಏನು ಮಾಡೋಣ ರಿಲೇಟಿವ್ಸ್ ತೊಗೊಂಡು ನಮ್ಮ ಕಷ್ಟಕ್ಕಾಗಿಲ್ಲ ಅಂತಂತಂದರೆ ಅವ್ನು ತೊಗೊಂಡು ಉಪ್ಪು ಖಾರ ಹಾಕ್ಕೊಂಡು ನೆಕ್ಕೋಬೇಕಷ್ಟೆ. ನನಗೆ ಸತ್ಯವಾಗ್ಲೂ ಅನಿಸುತ್ತೆ, ಯಾರೂ ಇಲ್ಲ. ಗಂಡಂಗೆ ಹೆಂಡತಿ ಗಂಡ, ತಾಯಿ ಅಂತರೂ ಹಡ್ದಿದ್ದ ತಪ್ಪಿಗೆ ಒಬ್ಬಕ್ಕೆ ಬಂದಿದ್ದು. ನಮ್ಮಮ್ಮಂಗೆ ಭಯ, ನಮ್ಮ ಮಗುನ ಎತ್ಕೊಂಡ್ಬಿಟ್ರೆ ಎಲ್ಲಿ ಬೀಳಿಸ್ಬಿಡ್ತೀನಿ ಅನ್ನೋ ಭಯ ಇತ್ತು. ಕೆಳಗೆ ಕೂತ್ಕೊಳ್ಳೋಕೆ ಬರಲ್ಲ ನಮ್ಮ ಅಮ್ಮಂಗೆ. ಪಾಪ ಚೇರ್ ಮೇಲೆ ಕೂತ್ಕೊಂಡು ಏನೇನು ಮಾಡೋದಕ್ಕಾಗತ್ತೆ ಎಲ್ಲನೂ ಮಾಡಿತ್ತು. ಇಷ್ಟೇಮ್ಮ ನನ್ನ ಪ್ರೆಗ್ನೆನ್ಸಿ ಸ್ಟೋರಿ. ಅಂತೂ ಇಂತೂ ನನ್ನ ಮಗಳು ಕೈಗೆ ಬಂದು ಮಿರಾಕಲ್ ಬೇಬಿ, ರೇನ್ಬೋ ಬೇಬಿ. ಯಾರೆಲ್ಲ ಮಗು ಬೇಕು ಅಂತ ಹಂಬಲಿಸ್ತಾ ಇದ್ದೀರಾ, ಆ ದೇವ್ರವ್ರಿಗೆ ಎಲ್ಲರಿಗೂ ಮಗು ಕೊಡಲಿ ಅಂತ ವಿಶ್ ಮಾಡ್ತೀನಿ ಅಷ್ಟೇ.